ಜಲ್ದಿ ಮಳೆ ಉಯಿಸ್ಬೇಕು. ಜಲ್ದಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಅಂದೇವು. ಹಾಯ್ ಫ್ರೆಂಡ್ಸ್, ನಾನು ನಿಮ್ ಸೆಕೆಂಡ್ ಕೆಂಪ. ಸದ್ಯಕ್ಕೆ ನಮ್ಮ ಬೈಲ್ ಕಡೆ ಎಲ್ಲ ಎಳ್ನೀರ್ ರೇಟ್ ಬಂದು 25 ರೂಪಾಯಿ ಐತೆ. ಬೇರೆ ಬೈಲ್ ಕಡೆ, ಬೇರೆ ಜಿಲ್ಲೆ ಕಡೆ, ಬೇರೆ ಊರ್ ಕಡೆ ಯಾವ ರೇಟ್ ಇರ್ತದ ಗೊತ್ತಿಲ್ಲ. ನೀವು ಪೂರ್ತಿ ಇಡೀ ಬೈಲಲ್ಲೆಲ್ಲ ಮಾಮೂಲಿ 25 ರೂಪಾಯಿ ಏನೋ ಕುಯ್ತಾರದು. ಎಷ್ಟು ದಿನದಿಂದ ಕುಯ್ತಾ ಇದ್ರಿ 25 ರೂಪಾಯಿ? 1 ತಿಂಗಳಿಂದ. ಅತ್ತೆ ನಿಮ್ ಪಡಗಿ ನೀವು ಅತ್ತೆ 2 ತಿಂಗಳಿಂದ. ಇದು ನೀವು ಇಲ್ಗ ಹಾಕೋದು ಎಳ್ನೀರು ತಗೊಂಡೋಗಿ ಮದ್ದೂರ್ಗೆ ದುದ್ದಕ್ಕಲ್ವಾ? ಮದ್ದೂರ್ಗ ಮಂಡ್ಯ ಮದ್ದೂರು. ನೀವೇನ್ ರೇಟ್ ಹಾಕ್ತೀರ ಅಲ್ಲಿ? ಬಜಾರ್ ಹೆಂಗ್ ನಡೀತದೆ? ಮಿನಿಮಮ್ ಒಂದು 30 ಮೇಲೆ 32. ಅಂದ್ರೆ ಇವರು ಎಳ್ನೀರು ಕುಯ್ಯರ್ಗೆ ಎಷ್ಟು? 3 ರೂಪಾಯಿ. ನೋಡಿ ನಮ್ಮ ಕಡೆ ಒಂದು ಎಳ್ನೀರ್ಗೆ 3 ರೂಪಾಯಿ. ಒಂದು ಮರ್ಕತ್ತೆ ಅದು ಎಷ್ಟಾರ ಸಿಗ್ಬೋದು? ಒಂದು ಮರಕ್ಕೆ 3 ರೂಪಾಯಿ ಅಂತೆ. ಒಂದು ಎಳ್ನೀರ್ಗೆ 3 ರೂಪಾಯಿ ಅಂತಂದ್ರೆ ಪರವಾಗಿಲ್ಲ. ಏನೋ ಒಂದು 100 ಕೂದ್ರೆ ಎಷ್ಟಾಯ್ತಲ್ಲ? 300 ರೂಪಾಯಿ ಆಯ್ತು. 100ಕ್ಕೆ 300. 1000 ಕೂದ್ರೆ 3000. ಸರಿಯಾಗಿ ಎಳ್ನೀರು ಬಿದ್ರೆ ಒಂದು 10 ತೆಂಗಿನ ಮರನೇ ಸಾಕು. ಇವ್ರ ಮರ ಹತ್ತವ್ರೆ ಈಗ ಹಿಡಿಯಮ್ಮ. ಇವ್ರನ್ನೂ ಯಾವ ತರ ಇವ್ರ ಮೆಥಡ್ ಅಂದ್ರೆ ಕೆಲವರು ಅದೇನೋ ಏಣಿ ತರ ಇರ್ತದೆ ಆ ತರ ಹಾಕತ್ತಾರೆ. ಇವರು ಕಾಲ್ಗೆ ಗಂಟು ಹಾಕಂದವ್ರೆ. ಅದೇ ಗುಣಿಚೀಲದ ಅದು ಗುಣಿಚೀಲ ಆ ತರ ಕಾಲ್ಗೆ ಹಾಕೊಳ್ಳೋದು. ಏನು ದನಕರ್ಗ್ ನೀರಿಲ್ಲ, ಕುಡಿಕ್ ನೀರಿಲ್ಲ. ಹೌದು. ಹೆಂಗ್ ಮಾಡೋದು ಹಳ್ಳಿಲಿ ಜೀವನ ಹಂಗೆ ಅಂತ ಕೇಳ್ಬೇಕಾರ. ಯಾರು ಮ್ಯಾಗ ಅಧಿಕಾರಿಗಳು? ಓ, ಹಿಂಗೆಲ್ಲ ತೊಂದರೆ ಆಗದೆ ಹಳ್ಳಿ ಕಡೆ ಯಾವ್ದು ಸೌಲಭ್ಯಗಳಿಲ್ಲ ಅಂತ. ಅದಾವ ಇನ್ನು ವಿತಿನ್ ಡೇಸ್ ಕೇಳಬೇಕು. ವಿತಿನ್ ಸೆಕೆಂಡ್ ಅಲ್ಲಿ ಕೇಳಿ ಈ ತರ ಆಗದ ಅಂತ. ಹಳ್ಳಿ ಕಡೆ ನೀರಿಲ್ವಲ್ಲ, ಕುಡಿಕೆ ಜನಕ್ಕೆ ತೊಂದರೆ ಆಗದೆ ಅಂತವ್ರಿಗೆ ಆ ನೀರಿನ ವ್ಯವಸ್ಥೆ ಮಾಡಿ ಅಂತ. ಇವ್ರ ಏನಿಲ್ಲ ಹೆಲ ಜೆದ್ಬಿಟ್ಟು ಹೆಲ ಕುಂದ್ರಂದ್ರ ಅದ. ಇಲ್ಲಿ ಹಳ್ಳಿ ನಾವೇನ್ ಮಾಡಮ್ಮ ಸಂಯಮ. ಎಷ್ಟನೇ ಕ್ಲಾಸ್ ಓದಿದಿರಿ ತಾವು? ನಾವು ಏನ್ ಓದಿಗಿದಿರೋ ಒಂದೇ ಕ್ಲಾಸ್ ಅವತ್ತಿನ ಕಾಲದಲ್ಲಿ. ಈಗ ನಿಮ್ ಕಡೆ ಯಾವ ತರ ಐತೆ ಎಲೆಕ್ಷನ್? ಯಾರ ಕಡೆ ಜಾಸ್ತಿ ಒಲವಿರೋದು? ಕುಮಾರಸ್ವಾಮಿಗೆ ಹಾಕುವಂತ ಅವ್ರ ಹೆಣಸರಲ್ಲ ಹೆಣಸರು ಗಂಡಸರಲ್ಲ. ಹೆಂಗಸರಿಗೆ ಅದು 2000 ಬರ್ತದೆ ಅಂದ್ಬಿಟ್ಟು ಅವ್ರೇನೋ ಸ್ವಲ್ಪ ಆ ಕಡೆಗಂತೆ. ಆ ಕಡೆಗಿಲ್ಲ. ಈಗ ಕುಮಾರಸ್ವಾಮಿಗೆ ಹಾಕ್ಬೇಕು ಅಂತ ಅವ್ರು ತಿರುಗ್ತಾವ್ರೆ. ಗೆಲ್ಲಿಸ್ಬೇಕು ಈ ಸಲ ಅಂತ. ಮಳೆ ಬೆಳೆ ಆಗಿಲ್ವಲ್ಲ, ಅದರಿಂದ ತೊಂದರೆ ಆಯ್ತಾ. ಕುಮಾರಣ್ಣ ಬಂದ್ರೆ ಮಳೆ ಎಲ್ಲ ಚೆನ್ನಾಗುತ್ತೆ ಅಂತ ಜನಗಳ ನಂಬಿಕೆ. ನಂಬಿಕೆ. ಅದಕ್ಕೋಸ್ಕರ ಕುಮಾರಣ್ಣನ್ ಗೆಲ್ಲಿಸ್ಬೇಕು. ಆಯ್ತು ನೋಡಮ್ಮ. ಇನ್ನೊಂದು 5-6 ದಿನ ಇರ್ಬೇಕು ರಿಸಲ್ಟ್ ಬರಕ್ಕೆ. ಎಲೆಕ್ಷನ್ ಮುಗ್ದ 4ನೇ ತಾರೀಕು ಏನೋ ಬರ್ತದಂತೆ. ನೋಡಮ್ಮ ಏನಾಗುತ್ತೆ ಈ ಸಲ. ಮಂಡ್ಯ ಮತದಾರರು ಯಾರ ಕೈ ಹಿಡಿತಾರೆ, ಯಾರು ಗೆಲ್ತಾರೆ ಅಂತ ಕಾದ್ ನೋಡ್ಬೇಕು. ಕುಮಾರಸ್ವಾಮಿಗೆ ಜೈ. ಜೈ ಅಣ್ಣ. ಸುಮಾರು ಇದು ಒಂದು 10-10:30 12 ಗಂಟೆ ಒಳಗೆಲ್ಲ ನಿಮ್ಮ ಡ್ಯೂಟಿ ಮುಗಿಸ್ಕೊಂಡು ಹೊಂಟೈತೀರಾ? ದಿನ ಸಿಗ್ತವೆ ಎಳ್ನೀರು. ಎಷ್ಟು ಅಂದಾಜು ಎಷ್ಟು ಕುಯ್ತೀರಾ? 1000. ಇದಕ್ಕೆ 1000 ತುಂಬ್ತೀರಾ ಆಪೆ ಕಡೆಗೆ? ಹೊಸ ಕಾಲೆಲ್ಲ ಆದ್ರೆ ಎಷ್ಟು ತುಂಬೋದು? 2.5. ನೋಡಿ ಚಕ ಅಂತ ಹೊಂಟೆ ಹೋದ್ರು. ಕಾಯಿ ಪಾಯಿ ಏನು ಉದುರಿಸ್ಬೇಡಿ, ಹಂಗೆ ಇರಲಿ. ಅವು ಯಾರೀಗ ತಗೊಂಡೋಗಕ್ಕೆ ಟೈಮ್ ಇಲ್ಲ. ಕೆಂದೆಳ್ನೀರು, ಇದು ಕೆಂದೇಳರ ಮರ. ಇವೆಲ್ಲ ನಾವು ಕಂಡಂಗೆ ಕೈಗೆ ಎಟಕ್ತಿದ್ದ ಗೊನೆ ಹಂಗಿತ್ತು ಮರ. ಇವೆಲ್ಲ ಆಲೆ ಅಷ್ಟುದ್ದ ಬೆಳಕ ಹೊಂಟಾಗದೆ. ಇದು ನಮ್ಮ ಡ್ಯಾಡಿ ನೆಟ್ಟಿದ್ದು ಅನಿಸುತ್ತೆ. ನಾನು ಸ್ವಲ್ಪ ಈಗೊಂದು 10-12 ತೆಂಗಿನ ಮರ ನೆಟ್ಟಿದ್ದೀನಿ. ಇವು 4 ಮಾತ್ರ ಹಳೆ ಮರಗಳಿವು. ಗೊನೆ ಬತ್ತದೆ ನೋಡಿ. ಹೆಂಗ ಸದ್ಯಕ್ಕೆ ಏನಾರ ಒಂದು 500 ಎಳ್ನೀರು ಸಿಕ್ಬಿಟ್ರು ಸಾಕು ಈ ರೇಟಲ್ಲಿ. ಯಾಕೆಂದರೆ 12 ರೂಪಾಯಿಗೆಲ್ಲ ಎಳ್ನೀರು ಕುಯ್ಸಿವಿ ಒಂದೊಂದು ಟೈಮಲ್ಲಿ. ಈಗ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಈ ವರ್ಷ ಧಗೆ, ಬಿಸಿಲು, ವಾತಾವರಣ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಳ್ನೀರು ರೇಟು ಜಂಪ್ ಆಗದೆ. ಮಾಮೂಲಿ ಜೊತೆಯಲ್ಲಿ ಎಳ್ನೀರು ಕುಯ್ದೆ ಜೊತೆಲಿ ಬರೋರ್ಗೆ ಎಷ್ಟು? 500. ಕೈಯಾಳ್ಗೆ 500. ಟೆಂಪ ಬಾಡ್ಗೆ ಸ್ವಂತ ಆಗ್ನಿಲ್ಲ ಅಂದ್ರೆ? ಸ್ವಂತ ಆಗದೆ ಹೋದ್ರೆ ಅಲ್ಲೇ ಎಷ್ಟು ಕಿತ್ಕೊಂಡಾಯ್ತದೆ ಅಲ್ವಾ ಸ್ವಂತ ಆಗದೆ ಹೋದ್ರೆ? ಹಿಂಗೆಲ್ಲ ಖರ್ಚುಗಳು ಹಿಂಗೆಲ್ಲ ಇರ್ತವೆ. ಕೊನೆಗೆ ಇದು ಒಂದು ಸಿಟಿಗಳಿಗೆ ಹೋಗಿ ಕೊಚ್ಚಿ ಕೊಡ್ತಾರಲ್ಲ ಕುಡಿಯೋಕ್ಕೆ, ಅವ್ರಿಗೆ 50 ರೂಪಾಯಿ ಬೀಳ್ತವೆ.
ಅವ್ರಿಗೆ 50 ಬೀಳ್ತವೆ. ಅಂದರೆ 25 ಅಂದರೆ 25 ಅಲ್ಲಿ ಏಕ ಎಲ್ಲ ಬಾಡಿಗೆ ಕೂಲಿ ಡೀಸೆಲು ಪೆಟ್ರೋಲು ಅನ್ಕಂಡು ಹೋಯ್ತವೆ. 50 ರೂಪಾಯಿ ಗಂಟ್ಲು ಹೋಯ್ತವೆ ಒಂದೊಂದು ಎಳ್ನೀರು ಕುಡಿಯೋದಕ್ಕೆ. ಕೊನೆಗೆ ಬತ್ತು ಒಳ್ಳೆ ಗೊನೆ ಬತ್ತು. ಅವೇ ನಮ್ಮ ಬೈಲಲ್ಲಿ ಸುಮಾರು ಅವೇ ಮರಗಳು. ನೀವೇಲ್ವಾ ಮೊದ್ಲು ಕುಯ್ತಿದಾರ, ಇತ್ತೀಚೆಗೆ ಗೊತ್ತಾಯಿಲ್ಲ ನೀವು. ಹೌದು. ಇದೇ ಗದ್ದೆಲಿ ನಾವು ಸ್ಟಾರ್ಟಿಂಗು ಬೋರು ಅಂತ ಹಾಕ್ಸಿದ್ದು. ಇಲ್ಲಿ ಮಟೆಗರಿ ಮುಚ್ಚಿ ಚೀಲ ಕಟ್ಟಿ ಬಿಟ್ಟಿವಿ ನೋಡಿ. ಇದು ಸುಮಾರು ಒಂದು 200 ಅಡಿಗೆ ಹೆವಿ ನೀರು ಬಂದಿತ್ತು. ಹೆವಿ ನೀರು ಬಂದು ನಿಂತಾಯ್ತು. ಆ ಬೋರ್ ಹಾಕ್ಸೋದು ಮೂಮೆಂಟಲ್ಲಿ ಆ ಚಿಕ್ಕ ಮಿಷಿನ್ ಮನೆ ಕಟ್ಟಿದ್ದು. ಆಮೇಲೆ ತಿರ್ಗಾ ರೀಬೋರ್ ಮಾಡಿಸ್ತೋ. ಇದಕ್ಕೆ ರೀಬೋರ್ ಮಾಡಿಸಿದ್ರು, ಅದು ಮತ್ತೆ ನಿಂತಾಯ್ತು. ಅದಕ್ಕೋಸ್ಕರ ಈ ಕುಳಿನ ಬಿಟ್ಟು ಬೇರೆ ಕಡೆ ಇನ್ನೊಂಥವು ಅದಕ್ಕೊಂದು 2 ಲಕ್ಷ ಖರ್ಚು ಮಾಡಿ ಬೋರ್ ಹಾಕ್ಸಿರೋದು. ಸ್ನೇಹಿತರೆ, ಇಷ್ಟೊತ್ತು ಎಳ್ನೀರು ಬಗ್ಗೆ ಏನು ನೋಡಿದ್ರೆ ನೀವು, ಮಧ್ಯವರ್ತಿಗಳಿಗೆ ಇರುವಂಥ ಲಾಭ ಆ ತೆಂಗಿನ ಮರ ಬೆಳೆದಿರುವಂಥ ರೈತನಿಗಿಲ್ವಂತೆ. ಅವರೇ ಓಪನ್ನಾಗೆ ಹೇಳ್ಕೊಂಡಿರೋದು, ಆ ಮಧ್ಯವರ್ತಿಗಳೇ.